ನಾವ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಥವಾ ತುಂಬಾ ಪ್ರೀತಿಸೋರ್ ಜೊತೆ ಮಾತಾಡುವಾಗ ಯಾವಾಗಾರು ಅನ್ಕೋತೀವಿ ಇದೊಂದು ಜಗಳ ಅಥವಾ ಇದೊಂದು ನೆಗೆಟಿವ್ ಇನ್ಸಿಡೆನ್ಸ್ ನಮ್ಮಿಬ್ಬರ ಮಧ್ಯೆ ಆಗದೆ ಹೋಗಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಂತ. ಸೊ ನಾವ್ ಪ್ರತಿ ಸರ್ತಿ ಆ ನೆಗೆಟಿವ್ ಇನ್ಸಿಡೆನ್ಸ್ ನ ನೆನೆಸ್ಕೊಂಡಾಗ ನಾವ್ ನೆಗೆಟಿವ್ ಎನರ್ಜಿನ ನಮ್ಮಿಬ್ಬರ ಮಧ್ಯೆ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಸೊ ಇದೊಂದು ನೆಗೆಟಿವ್ ಎನರ್ಜಿ ನಮ್ಮಿಬ್ಬರ ಮಧ್ಯೆ ಕ್ರಿಯೇಟ್ ಆಗದೆ ಹೋಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಬಾಂಡಿಂಗ್ ಅಂತ ಅನ್ಕೊಳ್ಳೋರ್ಗೆ ಇವತ್ತಿನ ಎಪಿಸೋಡ್ ನ ಮೀಸಲಿಡ್ತಾ ಇದೀವಿ. ಬಿಕಾಸ್ ಯಾವುದೇ ರಿಲೇಶನ್ಶಿಪ್ ನಲ್ಲಿ ನೀವು ನೆಗೆಟಿವಿಟಿನ ಕಡಿಮೆ ಮಾಡಿ ಬರೀ ಪಾಸಿಟಿವ್ ಮೆಮೊರೀಸ್ ನ ಚೆರಿಶ್ ಮಾಡ್ಬೇಕು ಅಂದ್ರೆ ನಿಮಗೆ ಇವತ್ತಿನ ಇನ್ಫೋರ್ಟ್ ಹೊನೋಡಿನಲ್ಲಿ ಸಾಕಷ್ಟು ಮಾಹಿತಿ ಸಿಗಲಿದೆ. ವೆಲ್ಕಮ್ ಟು ಇನ್ಫೋರ್ಟ್ ಹೊನೋಡಿ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಇನ್ಫೋರ್ಟ್ ಹೊನೋಡಿ. ಇವತ್ತು ನಮ್ ಜೊತೆ ಇದ್ದಾರೆ ಮಧುರಾ ಗಿರೀಶ್ ಅವರು ಟು ಟಾಕ್ ಅಬೌಟ್ ಕಾರ್ಡ್ ಕಟ್ಟಿಂಗ್. ವೆಲ್ಕಮ್ ಟು ಇನ್ಫೋರ್ಟ್ ಹೊನೋಡಿ. ನಮಸ್ಕಾರ. ಮಧುರಾ ಮ್ಯಾಮ್ ಹೇಳಿ, ಕಾರ್ಡ್ ಕಟ್ಟಿಂಗ್ ಅಂದ್ರೆ ಇತ್ತೀಚೆಗೆ ತುಂಬಾ ಪ್ರಚಾಲಿತಿಗೆ ಬರ್ತಾ ಇರುವಂತ ವರ್ಡ್, ಬಟ್ ಸಾಕಷ್ಟು ಜನಕ್ಕೆ ಅರ್ಥ ಆಗದೆ ಇರುವಂತ ಪದ. ವಾಟ್ ಇಸ್ ಕಾರ್ಡ್ ಕಟ್ಟಿಂಗ್? ನಾನ್ ನಿನ್ನ ನೆನ್ಸ್ಕೊತಾ ಇದ್ದೆ, ಫೋನ್ ಬಂತು ನಿಂದು ಅಂತ ಕೇಳಿದಿರಾ ಯಾವಾಗಾದ್ರೂ? ದಟ್ ಇಸ್ ಸಿಂಪ್ಲಿ ಬಟ್ ಎನರ್ಜೆಟಿಕ್ ಕಾರ್ಡ್ಸ್ ಅಂತ ಹೇಳ್ತೀವಿ. ಸೊ ನಾವು ಹುಟ್ಟಿದಾಗ ಅಮ್ಮನ್ ಜೊತೆ ಒಂದು ರಿಯಲ್ ಫಿಸಿಕಲ್ ಕಾರ್ಡ್ ಇರುತ್ತೆ, ಅಂಬೆಲಿಕಲ್ ಕಾರ್ಡ್. ಅದನ್ನ ಅಡ್ಬರ್ಲಿ ಕರಡ್ ಸಂಬಂಧ ಇವೆಲ್ಲ ಹೇಳ್ತೀವಲ್ಲ, ಕರೆಕ್ಟ್. ಸೊ ಅದು ಆಕ್ಚುಲ್ ಫಿಸಿಕಲ್ ಕನೆಕ್ಷನ್ ಬಿಟ್ವೀನ್ ಅಮ್ಮ ಅಂಡ್ ಮಗು. ಅದಕ್ಕೆ ದೇರ್ ಇಸ್ ಸೋ ಮಚ್ ಆಫ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಬಟ್ ಅದೇ ರೀತಿ ಹಸ್ಬೆಂಡ್ ಹುಷಾರಿಲ್ಲ ಅಂದ್ರೆ ನಮ್ಗೆ ಬೇಜಾರಾಗೋದು, ಹಸ್ಬೆಂಡ್ಗೆ ಬೇಜಾರಾಗಿದ್ರೆ ನಮ್ಗೆ ಬೇಜಾರಾಗೋದು. ಇಲ್ಲಿ ಯಾವ್ದು ಫಿಸಿಕಲ್ ಕನೆಕ್ಷನ್ ಇಲ್ಲ, ಯಾವ್ದು ಬ್ಲಡ್ ರಿಲೇಷನ್ ಇಲ್ಲ. ದೆನ್ ವೈ ವಿ ಫೀಲ್ ಲೈಕ್ ದಟ್? ಹಸ್ಬೆಂಡ್ಗೆ ಖುಷಿ ಆದಾಗ ನಮಗೂ ಖುಷಿ ಆಗುತ್ತೆ. ಇಟ್ಸ್ ಅ ಎನರ್ಜೆಟಿಕ್ ಕಾರ್ಡ್, ರಿಯಲ್ ಎನರ್ಜೆಟಿಕ್ ಕಾರ್ಡ್. ಇಟ್ಸ್ ಅ ಎಥರಿಕ್ ಕಾರ್ಡ್ ಅಂತ ಹೇಳ್ತೀವಿ. ಸೊ ವಿ ಆಲ್ ಆರ್ ಫಿಸಿಕಲ್ ಬಾಡಿ ಅಂತ ಹೇಳ್ತೀವಲ್ಲ, ಕಿಡ್ನಿ, ಲಿವರ್, ಹಾರ್ಟ್, ಬ್ರೈನ್, ಐಸ್, ನೋಸ್ ನಮ್ಗೆ ಕಾಣ್ತಾ ಇದೆ. ಬಟ್ ಆಲ್ಸೋ ವಿ ಆರ್ ಎನ್ ಎನರ್ಜಿ ಬಾಡಿ ಅಂತ ಹೇಳ್ತೀವಿ. ಸೊ ನಿಮ್ ಜೊತೆ ಇವತ್ ಮಾತಾಡ್ತಾ ಇದ್ದೀನಿ ಅಂದ್ರೆ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಮಧ್ಯೆ ಎನರ್ಜೆಟಿಕ್ ಕಾರ್ಡ್ಸ್ ಆಟೋಮ್ಯಾಟಿಕಲಿ ಆಗಿರತ್ತೆ, ಬಿಲ್ಡ್ ಆಗುತ್ತೆ. ಅದೇ ರೀತಿ ನಾವ್ ಒಂದ್ 10 ವರ್ಷ ಜೊತೆಗಿದ್ರೆ ನೀವು ನನ್ ತರ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ನಾನ್ ಕೂಡ ನಿಮ್ ತರ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ದೇರ್ ಆರ್ ರಿಯಲ್ ಎನರ್ಜೆಟಿಕ್ ಕಾರ್ಡ್ಸ್. ಸೊ ಹೇಗ್ ಗೊತ್ತಾಗುತ್ತೆ ಇವಾಗ ನನ್ಗೂ ನಿಮ್ಗೂ ಕಾರ್ಡ್ ಬಿಲ್ಡ್ ಆಗಿದ್ಯಾ ಇಲ್ವಾ ಅಂತ ಹೇಗ್ ಗೊತ್ತಾಗುತ್ತೆ? ಸೊ ಈ ಮನುಷ್ಯನ್ ಜೊತೆ ಇದ್ದಾಗ ನಂಗೆ ನೆಗೆಟಿವ್ ಅನ್ಸುತ್ತೆ, ಈ ಮನುಷ್ಯನ್ ಜೊತೆ ಇದ್ದಾಗ ನಂಗೆ ಪಾಸಿಟಿವ್ ಅನ್ಸುತ್ತೆ. ವಾಟ್ ಇಸ್ ದಟ್? ಒಂದು ಆ ಪರ್ಸನ್ ವೈಬ್ಸ್. ಬಟ್ ಎವ್ರಿ ಟೈಮ್ ವಿ ಆರ್ ಮೇಕಿಂಗ್ ದೋಸ್ ಎನರ್ಜೆಟಿಕ್ ಕನೆಕ್ಷನ್ಸ್, ಪ್ಲಸ್ ಮೈನಸ್ ಕನೆಕ್ಷನ್ಸ್ ಆಗ್ತಾನೆ ಇದೆ. ಸೊ ಲೆಟ್ ಅಸ್ ಸೇ ಒಬ್ರು ಈಗ ಅಟ್ ದ ಟೈಮ್ ಆಫ್ ಏಜ್ 40 ಇಯರ್ಸ್ ಅಲ್ಲಿ ಎಷ್ಟೊಂದ್ ಜನರ ಜೊತೆ ಅವ್ರ ಕನೆಕ್ಷನ್ ಬಿಲ್ಡ್ ಮಾಡಿರ್ತಾರೆ. ಅವರ ಸ್ವಂತ ಥಾಟ್ಸ್ ಇರುತ್ತೆ, ವಿಚ್ ಇಸ್ ಕನೆಕ್ಷನ್ಸ್ ಆಫ್ ಎನರ್ಜೆಟಿಕ್ ಕಾರ್ಡ್ಸ್ ಅಂತ ಹೇಳ್ತೀವಿ. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಪ್ಲಸ್ ಇದೆ ಪಾಸಿಟಿವ್ ಕಾರ್ಡ್ಸ್ ಅಂಡ್ ನೆಗೆಟಿವ್ ಇದೆ ನೆಗೆಟಿವ್ ಕಾರ್ಡ್ಸ್. ಸೊ ನಾವು ಕಾರ್ಡ್ ಕಟಿಂಗ್ ಎರಡು ತರ ಜನ ಜೊತೆ ಮಾಡ್ಬೇಕು. ಒಂದು, ನಮ್ಗೆ ಇವ್ರನ್ನ ನೋಡ್ಲೇಬಾರ್ದು, ಇನ್ಮೇಲೆ ಲೈಫ್ ಲಾಂಗ್ ಇವ್ರನ್ನ ನೋಡ್ಲೇಬಾರ್ದು, ಇವ್ರ ಬಗ್ಗೆ ಯೋಚಿಸ್ಲೂಬಾರ್ದು. ಯೋಚನೆ ಮಾಡ್ಲಿಲ್ಲ ಅಂತಂದ್ರೆ ಐ ವಿಲ್ ಬಿ ಬೆಟರ್ ಅಂದಾಗ ವಿ ಕ್ಯಾನ್ ಡೂ. ಒಂದು, ನಮ್ಮ ತುಂಬಾ ಹತ್ತಿರದವರು, ಲೈಕ್ ಮಮ್, ಡ್ಯಾಡ್, ಬ್ರದರ್, ಸಿಸ್ಟರ್ ಅಂಡ್ ಹಸ್ಬೆಂಡ್. ನೀವ್ ಯೋಚನೆ ಮಾಡ್ತಾ ಇದಾರೆ ಇವ್ರ ಜೊತೆ ಯಾಕೆ ಕಾರ್ಡ್ ಕಟಿಂಗ್ ಮಾಡ್ಬೇಕು ಅಂತ. ಸಿಂಪಲ್, ಇವರು ನಮ್ಮ ಜೊತೆ ಡೈಲಿ ಇರ್ತಾರೆ, ರೈಟ್? ಸಪೋಸ್ ಲೆಟ್ ಅಸ್ ಸೇ ಎಕ್ಸಾಂಪಲ್, 10 ದಿವಸದ ಹಿಂದೆ ನಂದು ನನ್ನ ಹಸ್ಬೆಂಡ್ದು ಒಂದ್ ಜಗಳ ಆಗಿದೆ. ಇವತ್ ಕುತ್ಕೊಂಡು ಇವ್ರು ಹಿಂಗ್ ನನ್ಗೆ ಮಾತಾಡಿದ್ರು, ಹಂಗೆ ಮಾತಾಡಿದ್ರು ಅಂದ್ರೆ ದಟ್ಸ್ ಅ ನೆಗೆಟಿವ್ ಎನರ್ಜಿ ಕಾರ್ಡ್ ನಮ್ ಮಧ್ಯ ಇರೋದನ್ನ. ಇದು ಎಷ್ಟೊತ್ತಿರುತ್ತೋ ನಮ್ಮ ರಿಲೇಶನ್ಶಿಪ್ ಇವತ್ತು ಚೆನ್ನಾಗಿರಲ್ಲ. ಸೊ ಯಾವತ್ ನಾನ್ ಡಿಸೈಡ್ ಮಾಡ್ತೀನಿ ಐ ವಾಂಟ್ ಟು ಇಂಪ್ರೂವ್ ಮೈ ರಿಲೇಶನ್ಶಿಪ್ ವಿತ್ ಮೈ ಹಸ್ಬೆಂಡ್, ಆ ನೆಗೆಟಿವ್ ಎನರ್ಜಿ ಕಾರ್ಡ್ಸ್ ಅನ್ನ ಕಟ್ ಮಾಡಿ ಬಿಸಾಕೋದು. ವಿ ಹ್ಯಾವ್ ಅ ವೇ ಟು ಡಿಸ್ಟ್ರಾಯ್ ದೆಮ್ ಅಂಡ್ ದೆನ್ ಟ್ರಾನ್ಸ್ಮ್ಯೂಟ್ ದೆಮ್. ಎನರ್ಜಿ ವರ್ಲ್ಡ್ ಅಲ್ಲಿ we say energy can be converted from one form to the other. It can neither be created nor be destroyed. So ಈ ನೆಗೆಟಿವ್ ಕಾರ್ಡ್ಸ್ ನ ಕಟ್ ಮಾಡಿ ಈ ನೆಗೆಟಿವ್ ಎನರ್ಜಿನ ಟು ನೇಚರ್ ವಿ ಸೆಂಡ್ ಇಟ್ ಬ್ಯಾಕ್. ಅಂಡ್ ನನ್ನ ಮತ್ತೆ ನನ್ನ ಹಸ್ಬೆಂಡ್ ಮಧ್ಯ ಓನ್ಲಿ ಪಾಸಿಟಿವ್ ಕಾರ್ಡ್ಸ್ ನ ಉಳಿಸ್ತೀವಿ. ನೆಗೆಟಿವ್ ಕಾರ್ಡ್ಸ್ ನ ರಿಲೇಶನ್ಶಿಪ್, yes, even with in-laws, yes, 100% with in-laws, with parents also. So many times we keep on thinking, ಇವ್ರು ನನ್ಗೆ ಹಿಂಗ್ ಮಾಡಿದ್ರು, ಹಂಗ್ ಮಾಡಿದ್ರು, ಚೈಲ್ಡ್ಹುಡ್ ಅಲ್ಲಿ, ಎನಿಥಿಂಗ್ ಲೈಕ್ ದಟ್. Today we decide that you have done good things to us. Let's remember that. Let's appreciate that. ಅಂದಾಗ ನೆಗೆಟಿವ್ ಕಾರ್ಡ್ಸ್ ಅನ್ನ ಕಟ್ ಮಾಡಬಹುದು. so how do I do it? Physically I have to cut the cord? Physically it's not possible because this is an energy cord. So energetically only we'll cut it. So I'm a healer, so I can do it. But if anybody wants to do it themselves, they need to learn how to do it. I'll give you top 3 easy ways to do it. So there are different ways of how to do it. I'll show you some easy ways. ಒಂದು, ಇದು ಕ್ರಿಸ್ಟಲ್ಸ್ ಅಂತ ಹೇಳ್ತೀವಿ. Even I'm wearing crystals. These are found in the earth's crust. ಎರಡು, ಈ ಕ್ರಿಸ್ಟಲ್ಸ್ ನ ಈ ನೈಫ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಕಟಿಂಗ್ ದ ಕಾರ್ಡ್ಸ್ ಇಸ್ ಈಸಿ. ಸೊ ಮೋಸ್ಟ್ಲಿ ಲೆಟ್ ಅಸ್ ಸೇ ನನ್ಗೆ ಯಾರೋ ಒಬ್ರು 10 years ಬ್ಯಾಕ್ ತುಂಬಾ ನೋವು ಕೊಟ್ಟಿದ್ದಾರೆ. ನೋವು ಎಲ್ಲಿರುತ್ತೆ? ಒಂದ್ ಇಲ್ಲಿರುತ್ತೆ, ಒಂದ್ ಇಲ್ಲಿರುತ್ತೆ, ರೈಟ್?
ಮನ್ಸಲ್ಲಿ ನೋವು, ಬೇಜಾರು, ಒಂದು ತಲೆಯಲ್ಲಿ ಅವ್ರ ಬಗ್ಗೆ ಯೋಚನೆ. ಸೊ ಐ ಡಿಸೈಡ್ ಇವತ್ತು, ಐ ಕ್ಲೋಸ್ ಮೈ ಐಸ್, ಪರ್ಸನ್ ABC ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ. ನೀನ್ 10 years ಬ್ಯಾಕ್ ನನ್ಗೆ ಈ ರೀತಿ ಹೇಳಿದ್ದೆ, ನಂಗೆ ತುಂಬಾ ಬೇಜಾರಿದೆ. ಇವತ್ತು ಐ ವಾಂಟ್ ಟು ಬಿ ಪೀಸ್ಫುಲ್. ಲೆಟ್ ಮಿ ಜಸ್ಟ್ ಕಟ್ ದಿಸ್ ಥಾಟ್ ಕಂಪ್ಲೀಟ್ಲಿ. 3 times ಇದನ್ನ ನೈಫ್ ತಗೊಂಡು 1, 2, 3 ಐ ವಿಜುವಲೈಸ್ ದಟ್ ನಮ್ಮ ಮಧ್ಯೆ ಒಂದು ಕನೆಕ್ಷನ್ ಇತ್ತು, ಒಂದು ಕಾರ್ಡ್ ಇತ್ತು, ರಿಯಲ್ ವೈರ್ ತರ ಏನೋ ಇತ್ತು. ಅಂಡ್ ನಾನು ಕಟ್ ಮಾಡಿದ ತಕ್ಷಣ ಈ ನೈಫ್ ಅಲ್ಲಿ ಬಿದ್ದು ಹೋಯ್ತು. ದೆನ್ ಅಗೇನ್ ನಂಗ್ ಮನ್ಸಿಗೆ ತುಂಬಾ ಬೇಜಾರ್ ಮಾಡಿದ್ಯಾ, ನೋವು ಆಗ್ತಾ ಇದೆ, ಐ ವಾಂಟ್ ಟು ಕಟ್ ಇಟ್. ನಂಗೆ ಈ ನೋವನ್ನ ಐ ಡೋಂಟ್ ವಾಂಟ್ ಟು ಕ್ಯಾರಿ ಫಾರ್ವರ್ಡ್ ಎನಿ ಮೋರ್. 1, 2, 3 ಐ ಫಾರ್ಗಿವ್ ಯು. ಐ ಡೋಂಟ್ ವಾಂಟ್ ಟು ಕ್ಯಾರಿ ದಿಸ್ ಪೇನ್ ಎನಿ ಮೋರ್. ನೀನ್ ಏನ್ ಮಾಡಿದ್ಯೋ ಚೆನ್ನಾಗಿರೋ. ಯು ಗೋ ಬ್ಯಾಕ್ ಅಂಡ್ ಸ್ಟೇ ವೆರ್ ಎವರ್ ಯು ಆರ್ ಹ್ಯಾಪಿ ಅಂಡ್ ವಿಶ್ ಮಿ ಆಲ್ಸೋ ಲಕ್. ಬೈ. And this person will go away in the mind. This is called a psychic ability. So, e knives in a use madi, we can do a cord cutting. Either of them or, no, both of them are different. Idike selenite anta heltare. A very beautiful knife for aura or cleansing or cutting anta. And this is a black obsidian anta. A lot of negativity na very beautifully, sharply cuts and cleans the aura. So, both of them have a different purpose, but cord cutting ige use ಮಾಡಬಹುದು. Very nice. ಸೆಕೆಂಡ್ ಥಿಂಗ್, ನನ್ಗೆ ಕ್ರಿಸ್ಟಲ್ಸ್ ಎಲ್ಲ ಇವಾಗ ಇಮಿಡಿಯೇಟ್ ಆಗಿಲ್ಲ, ಬಟ್ ಕಾರ್ಡ್ ಕಟಿಂಗ್ ಮಾಡ್ಬೇಕಂದ್ರೆ ವಿ ಡೂ ಲೈಕ್ ದಿಸ್, ದಿಸ್ ಇಸ್ ಅ ಸಿಸರ್. ಸೊ ವಿ ಜಸ್ಟ್ ಕ್ಲೋಸ್ ಅವರ್ ಐಸ್, ಕಾಲ್ ದ ಪರ್ಸನ್, talk those conversations that I want to get rid of this thought, and do like this 3 times and say cut, 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 and visualize that this is a scissor. There was a connection, an energetic cord between the two. What was that cord? Was that negative cord? What was that negative cord? That person spoke this, that person did this. Now I choose to cut the cord. I choose to cut the cords. And these are the 2 areas that we can cut if it is related to this. And sometimes people have multiple relationships. When they want to go to a new relationship, all that backlog is troubling them. So we cut the lower area cords for them that time. So in lower area, that is why doctor, I say, people don't understand when they have to have multiple boyfriends, multiple girlfriends, multiple relationship. It is not just sharing the physical space. It is sharing their energetic space also. After some time, they start getting confused. They get irritated. They get a lot of confusion in their mind because these energies get mixed. ಇಂಥವ್ರಿಗೆ ಕೂಡ ಕಾರ್ಡ್ ಕಟಿಂಗ್ ಮಾಡಿದಾಗ they feel a lot free. How about this financial relationship? ಯಾರೋ ಎತ್ಕೊಂಡ್ ಹೋಗ್ಬಿಟ್ಟಿರ್ತಾರೆ, ಮೋಸ ಮಾಡ್ಬಿಟ್ಟಿರ್ತಾರೆ. Is there any chance of cord cutting? Absolutely. Any kind of situation. ನಾನೇ ಹೇಳೋದು ಡಾಕ್ಟರ್, that once you understand that cord cutting is something magical, ಯಾಕೆಂದ್ರೆ we are walking with these cords with us. So let us say I'm trying to work very hard and trying to shine in my life. But I feel ಯಾಕಂತ ಗೊತ್ತಿಲ್ಲ, ನಾನು ತುಂಬಾ ಕಷ್ಟ ಪಡ್ತಾ ಇದ್ದೀನಿ, ಇಷ್ಟೇ ಬೆಳೀತಾ ಇದ್ದೀನಿ, ಇಷ್ಟು ಕಷ್ಟ ಪಡ್ತಾ ಇದ್ದೀನಿ, ಇಷ್ಟೇ ಬೆಳೀತಾ ಇದ್ದೀನಿ. Reason is all these negative cords are attached to me. The moment ಈ awareness ಬರುತ್ತೆ that ನಂಗೆ ಬೇಡ, I don't want it. We have to sit, take person by person by person. First is our first circle. Our husband, mom, dad, children, sister, brother. ಈ ಜನರ ಜೊತೆ ಕಾರ್ಡ್ ಕಟಿಂಗ್, ನೆಗೆಟಿವ್ ಕಾರ್ಡ್ಸ್ ನ ಕಟ್ ಮಾಡೋದು. Then the outer circle, then the outer circle, then the outer circle. Whatever you remember, whomever you, yes, that. Just invite them energetically, cut cords with them and say that I do not want this anymore in my life. And then you work hard. You see you can shine, flourish and go to great heights. So how long does it take? If I learn, I attend one of your classes and I learn this cord cutting, how long does it take for me to cut negative cord with one of these people? Immediate. Right now I bring intention, ಅವೇರ್ನೆಸ್. ಇವಾಗ್ಲೇ ನನ್ಗೆ ಕಟ್ ಮಾಡ್ಬೇಕು ಅಂತ, ಇವಾಗ ಕಟ್ ಮಾಡಿದ್ರೆ ಇಟ್ಸ್ ಡನ್. ಯಾರಿಗಾದ್ರೂ ರೇಖಿ ಗೊತ್ತಿದ್ರೆ ಕಟ್ ಮಾಡಿದಲ್ಲಿ ವಿ ಫೀಲ್ ದಟ್ ಇಲ್ಲಿ ಒಂದ್ ಸ್ವಲ್ಪ ರೇಖಿ ಕೊಟ್ಟು ವಿ ವಿಲ್ ಜಸ್ಟ್ ಹೀಲ್ ದಟ್ ವೂಂಡ್ ಅಂತ. ಸೊ ರೇಖಿ ಕೊಟ್ಟಿದ್ರೆ ಅದನ್ನ ಮಾಡಿ. ಸಪೋಸ್ ನಿಮ್ಗೆ ರೇಖಿ ಗೊತ್ತಿಲ್ಲ ಅಂದ್ರೆ ಜಸ್ಟ್ ಕನೆಕ್ಟ್ ಟು ಅ ವೈಟ್ ಕಲರ್ ಲೈಟ್. ವೈಟ್ ಕಲರ್ ಲೈಟ್ ಅನ್ನ ನಾವು ಮನ್ಸಲ್ಲಿ ಇದು ಒಂದು ಡಿವೈನ್ ಲೈಟ್ ಅಂತ ಹೆಸರು ಕೊಟ್ಟು ಆ ಪರ್ಟಿಕ್ಯುಲರ್ ಏರಿಯಾಗೆ ಏನೋ ಒಂಥರ ಆಯಿಂಟ್ಮೆಂಟ್ ಹಚ್ಚಿದಂಗೆ ಅಥವಾ ಒಂದು ಕ್ರೀಮ್ ಹಚ್ಚಿ ಆ ಗಾಯನ ಸರಿ ಏನೋ ಕಟ್ ಮಾಡಿದಾಗ ಅಲ್ಲಿ ಗಾಯ ಇದೆ ಅದನ್ನ ಹೀಲ್ ಮಾಡಕ್ಕೆ ಅಂತ ವೈಟ್ ಕಲರ್ ಹಚ್ತಾ ಇದೀವಿ ಅಂತ ವಿಜುವಲೈಸ್ ಮಾಡ್ಕೊಂಡ್ರೆ ಓಕೆ. ಐ ಥಿಂಕ್ ವ್ಯೂವರ್ಸ್ ಯೋಚನೆ ಮಾಡ್ತಾರೆ, ಕಣ್ಮುಚ್ಚಿ ಇದ್ ಮಾಡಿ ಅದ್ ಮಾಡಿ ಇದು ಮಾಡಿದ್ರೆ ಹೆಂಗ್ ಸರಿ ಹೋಗುತ್ತೆ ಅಂತ. ಬಟ್ ಲೆಟ್ ಮಿ ಟೆಲ್ ಯು, ನಮ್ಮ ಎನರ್ಜೆಟಿಕ್ ವರ್ಲ್ಡ್ ಅಲ್ಲಿ ನಾವ್ ಏನ್ ಕರೆಕ್ಷನ್ ಮಾಡ್ತೀವಿ, ಇಟ್ ಡಸ್ ಇನ್ಫ್ಲೂಯೆನ್ಸ್ ದ ಒರಿಜಿನಲ್ ರಿಯಲ್ ವರ್ಲ್ಡ್. ಬಟ್ ಆಮೇಲೆ ಕೆಲವ್ರಿಗೆ ಏನ್ ಅನ್ಸುತ್ತೆ, ಈಗ ಇಂಟೆನ್ಷನಲಿ ಪ್ಯೂರ್ ಇಂಟೆನ್ಷನ್ಸ್ ಇಫ್ ಯು ಡೋಂಟ್ ಡೂ ಇಟ್, ಇಲ್ಲಿ ಕುತ್ಕೊಂಡು ನಾನು ಕಾರ್ಡ್ ಕಟಿಂಗ್ ಮಾಡಿದೀನಿ, ಹೇಳಿ ಕುತ್ಕೊಂಡು ನಾನು ಇಂಟೆನ್ಷನಲಿ ಕಾರ್ಡ್ ಕಟಿಂಗ್ ಮಾಡಿದೀನಿ, ದ ನೆಕ್ಸ್ಟ್ ಮಿನಿಟ್ ಐ ಸ್ಟಾರ್ಟ್ ಥಿಂಕಿಂಗ್ ದ ಸೇಮ್, there is again a cord rebuild. So again you cut the cord, again you cut the cord. So ಎಷ್ಟ್ ಸತಿ ಕಟ್ ಮಾಡ್ಬೇಕು ಅಂದ್ರೆ you automatically will start noticing back to back ನಾನು cord cutting ಮಾಡಿದಾಗ I feel better. I automatically stop thinking about that person ಅಂತ.
ಅದಕ್ಕೆ ಐ ವುಡ್ ಸಜೆಸ್ಟ್ 1-2-3 ಸರ್ತಿ ಪ್ರೊಫೆಷನಲ್ಸ್ ಹತ್ರ ಮಾಡಿಸ್ಕೊಂಡ್ರೆ ಇಟ್ ವಿಲ್ ಬಿ ಡನ್ ಇನ್ ದ ಪ್ರಾಪರ್ ಮೆಥಡ್. ಬಿಕಾಸ್ ಅದ್ ನೀವೇನ್ ಹೇಳ್ತಾ ಇದ್ದೀರಾ ಆ ರೀತಿ ಆಗಲ್ಲ. ಕಾರ್ಡ್ ಕಟಿಂಗ್ ಆದ್ಮೇಲೆ ದೇ ವಿಲ್ ಸ್ಟಾರ್ಟ್ ಥಿಂಕಿಂಗ್ ಡಿಫ್ರೆಂಟ್ಲಿ ಆಟೋಮ್ಯಾಟಿಕಲಿ. It is asserting yes. Right. One more method. All these are angels. So ಇದರಲ್ಲಿ one particular angel ಹೆಸರು ಸೆಂಟ್ ಮೈಕಲ್ ಅಂತ. ಮೈಕಲ್ ಇಸ್ ಲೈಕ್ ಎನ್ ಎಲ್ಡರ್ ಬ್ರದರ್. ಯಾರಿಗಾದ್ರೂ ನಂಗೆ ಭಯ ಆಗುತ್ತೆ ಅಥವಾ ನನ್ ಜೊತೆಗೆ ಯಾವಾಗ್ಲೂ ಗೈಡೆನ್ಸ್ ಅಂಡ್ ಪ್ರೊಟೆಕ್ಷನ್ ಗೆ ಒಬ್ರು ಇರ್ಬೇಕಂದ್ರೆ ಈ ಏಂಜಲ್ ಮೈಕಲ್ ನ ಜೊತೆಗೆ ಇಟ್ಕೋಬೇಕು. ಇವ್ರ ಕೈಯಲ್ಲಿ ಒಂದ್ ಸ್ವೋರ್ಡ್ ಇದೆ. ಸೊ ಜನರಲಿ ನಾವು ಕಾರ್ಡ್ ಕಟಿಂಗ್ ಮಾಡಿದಾಗ ಇನ್ನೊಂದ್ ಮೆಥಡ್ ಏನ್ ಮಾಡ್ತೀವಿ, ಅಗೇನ್ ದಿಸ್ ಇಸ್ ಓನ್ಲಿ ಫಾರ್ ಪ್ರೊಫೆಷನಲ್ಸ್ ಬಿಕಾಸ್ ಐ ಆಮ್ ಜಸ್ಟ್ ಟೀಚಿಂಗ್ ದಿಸ್ ಮೆಥಡ್. ಏಂಜಲ್ ನ ಕರಿತೀವಿ, ಮೈಕಲ್ ಕೈಯಲ್ಲಿ ಸ್ವೋರ್ಡ್ ಇರುತ್ತೆ. ಆ ಪರ್ಸನ್ ನ ಕರಿತೀವಿ ಅಂಡ್ ಮೈಕಲ್ ಹೇಳ್ತೀವಿ ಕಮ್ ಆನ್ ಕಟ್ ದ ಕಾರ್ಡ್ ಅಂತ. ಸೊ ಹಿ ರೇಸಸ್ ಹಿಸ್ ಕಾರ್ಡ್ ಅಂಡ್ ಹಿ ಕಟ್ಸ್ ದಟ್ ಕಾರ್ಡ್ ಅಂಡ್ ಆಫ್ಟರ್ ಹಿ ಕಟ್ ದಟ್ ಕಾರ್ಡ್ ವಿ ಫೀಲ್ ವಾವ್ ಫ್ರೀ ಇನ್ಸ್ಟೆಂಟ್ಲಿ. ಸೊ ಆ ಎಂಟೈರ್ ಮೆಡಿಟೇಷನ್ ನ ಕ್ರಿಯೇಟ್ ಮಾಡ್ತೀವಿ ವೇರ್ ವಿ ಆರ್ ಇನ್ವೈಟಿಂಗ್ ಮೈಕಲ್. ಆ ಪರ್ಸನ್ ಅನ್ನ ಎನರ್ಜೆಟಿಕಲಿ ಇನ್ವೈಟ್ ಮಾಡ್ತೀವಿ. ನಮ್ಮ ಮನ್ಸಲ್ಲಿ ಏನೇನ್ ಹೇಳ್ಕೋಬೇಕು, ಯಾವ ನೋವಿದೆ ಅದನ್ನ ಕನೆಕ್ಟ್ ಮಾಡ್ಬಿಟ್ಟು ದೆನ್ ಮೈಕಲ್ ವಿಲ್ ಕಟ್ ಇಟ್. ಸೊ ವೆರಿ ಪವರ್ಫುಲ್ ಕಾರ್ಡ್ ಕಟಿಂಗ್ ಮೆಥಡ್. ಏಂಜಲ್ಸ್ ಆಲ್ಸೋ. ಸೊ ಯಾವಾಗಿಂದ ಇದೆಲ್ಲ ಯೂಸ್ ಮಾಡ್ತಾ ಇದಾರೆ ಜನ? ತುಂಬಾ ಜನರು ಇಷ್ಟೊಂದು ವರ್ಷದಿಂದ ಯೂಸ್ ಮಾಡ್ತಾ ಇದಾರೆ ಥ್ಯಾಂಕ್ಸ್ ಟು ಇಂಟರ್ನೆಟ್. ಬಿಕಾಸ್ ಇದು ಇಂಟರ್ನೆಟ್ ಇಂದ ಈ ನಾಲೆಜ್ ಅನ್ನ, ಈ ಎಜುಕೇಶನ್ ಅನ್ನ, ಈ ಪರ್ಟಿಕ್ಯುಲರ್ ಸ್ಕಿಲ್ ಅನ್ನ ಎಲ್ಲರಿಗೂ ಕಲ್ಸ್ಕೊಡ್ತಾ ಇದೀವಿ ಈಗ. ಸೊ ದಟ್ ಇಸ್ ಡೆಫಿನೆಟ್ಲಿ ಐ ವುಡ್ ಸೇ ದಟ್ ಎಷ್ಟು ಜನರಿಗೆ ಕಲಿಯಕ್ಕಾಗುತ್ತೋ ಕಲಿಬೇಕು, ಎಷ್ಟು ಮಾಡಕ್ಕಾಗುತ್ತೋ ಮಾಡ್ಬೇಕು. ಅಂಡ್ ಐ ಥಿಂಕ್ ಐ ಆಲ್ವೇಸ್ ಸೇ ಒನ್ ಹೀಲರ್ ಇನ್ ಎವ್ರಿ ಹೌಸ್. ಸೊ ಎನಿ ಹೀಲಿಂಗ್ ಮೊಡಾಲಿಟಿ ದಟ್ ಯು ಲರ್ನ್, ಈವನ್ ಕಾರ್ಡ್ ಕಟಿಂಗ್ ಇಸ್ ಅ ಬ್ಯೂಟಿಫುಲ್ ಹೀಲಿಂಗ್ ಮೊಡಾಲಿಟಿ. ಮಾಡಿದ್ರೆ ಯು ಆರ್ ಕ್ರಿಯೇಟಿಂಗ್ ಮೋರ್ ಪಾಸಿಟಿವಿಟಿ ಇನ್ ದ ವರ್ಲ್ಡ್. ಸೊ ಈಗ ಇನ್ ಕೇಸ್ ಐ ಲರ್ನ್ ನಿಮ್ದೊಂದ್ ಕ್ಲಾಸ್ ಎಷ್ಟು ದಿನ ಬೇಕಾಗುತ್ತೆ ಫಾರ್ ಮೀ ಟು ಲರ್ನ್ ದಿಸ್ ಕೋರ್ಸ್? Doctor, I have like all classes are recorded. So you can just pick it up and it's a self-paced study. So ನಿಮ್ಮ ಅನುಕೂಲದ ಪ್ರಕಾರ ನೀವು ನಿಮ್ಮ ಫೋನ್ ಅಲ್ಲಿ, ಲ್ಯಾಪ್ಟಾಪ್ ಅಲ್ಲಿ ನೋಡಕ್ಕೆ ಸ್ಟಾರ್ಟ್ ಮಾಡ್ಬೋದು, ಕಲಿಯಕ್ಕೆ ಸ್ಟಾರ್ಟ್ ಮಾಡ್ಬೋದು. Also, I am building a beautiful community which is called Everyone Can Heal. 1 ವರ್ಷಕ್ಕೆ 1000 rupees. ವಾರ ಲೈವ್ ಕ್ಲಾಸ್ ಇರುತ್ತೆ. ಸೊ ಯು ಕ್ಯಾನ್ ಕಮ್ ಅಂಡ್ ಲರ್ನ್ ಹೀಲಿಂಗ್ ಎವ್ರಿ ಸಿಂಗಲ್ ವೀಕ್ ಅಂತ ಹೇಳ್ಬೋದು. ಸೊ ದಟ್ ಈಸ್ ಸ್ಟೆಪ್ ಬೈ ಸ್ಟೆಪ್. ಬಟ್ ಕೋರ್ಸಸ್ ಎಲ್ಲ ರೆಕಾರ್ಡೆಡ್ ಇದೆ. ಸೊ ನಿಮ್ ಪಾಡಿಗೆ ನೀವು 1 or 2 days ಅಲ್ಲಿ ಮುಗಿಸ್ಕೋಬಹುದು ಒಂದ್ ಕೋರ್ಸ್. ಅಂಡ್ ಒನ್ಸ್ ಡನ್ ಐ ಕ್ಯಾನ್ ಸ್ಟಾರ್ಟ್ ಡೂಯಿಂಗ್ ಇಟ್. ದೀಸ್ ಆರ್ ಆಲ್ ಸರ್ಟಿಫೈಡ್ ಕೋರ್ಸಸ್ ಆಲ್ಸೋ. ಸೊ ಇನ್ ಕೇಸ್ ಇವಾಗ ಐ ಹ್ಯಾವ್ ಲರ್ನ್ ದಿಸ್ ಕಾರ್ಡ್ ಕಟಿಂಗ್ ಅಂಡ್ ನನ್ ಜೊತೆಲಿರೋರು ಇದನ್ನ ನಂಬಬಹುದು, ನಮ್ದೇ ಇರಬಹುದು, ಬಿಕಾಸ್ ಇಟ್ ಇಸ್ ದೇರ್ ಬಿಲೀಫ್. ಸೊ ಇಫ್ ಐ ಹ್ಯಾವ್ ಟು ಕಟ್ ಕಾರ್ಡ್ ಫಾರ್ probably my daughter, she's very young, she may not be able to learn it, can I do it for her? ಸೊ ಡಾಕ್ಟರ್, ಫಸ್ಟ್ ಆಲ್ವೇಸ್ ವಿ ಸೇ ದಟ್ ನಿಮ್ಮನ್ನ ನೀವು ಫಸ್ಟ್ ನಿಮ್ಮ ಕಾರ್ಡ್ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ಯು ಫೀಲ್ ದ ಡಿಫರೆನ್ಸ್, ಯು ಬಿಲೀವ್ ಇನ್ ಇಟ್, ಯು ಎಕ್ಸ್ಪೀರಿಯನ್ಸ್ ಇಟ್, ಆಮೇಲೆ ನಿಮ್ಮ ಮಕ್ಕಳಿಗೆ ಅಂಡ್ ಆಲ್ ದಟ್ ಯು ಕ್ಯಾನ್ ಡೂ ಇಟ್. ಬಟ್ ನಾವು ಮಗಳಿಗೆ ಅಂತ ಕೇಳ್ತಾ ಇದ್ದೀರಾ, ಯು ಕ್ಯಾನ್ ಡೂ ಇಟ್. ಬಟ್ ಇನ್ನೊಬ್ರಿಗೆ ಮಾಡ್ಬೇಕಂದ್ರೆ ನನ್ನ ಸಜೆಷನ್ ಯಾವಾಗ್ಲೂ ಅವ್ರಿಗೆ ಕೇಳಿ, ಕ್ಯಾನ್ ಐ ಡೂ ಇಟ್ ಫಾರ್ ಯು, ಇಟ್ ವಿಲ್ ಹೆಲ್ಪ್ ಯು ಅಂತ. ಅವ್ರ ಮನ್ಸಾರು ಎಸ್ ಪ್ಲೀಸ್ ಡೂ ಇಟ್ ಅಂದ್ರೆ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ. ಇಲ್ಲ ನಂಗೆ ಅದೆಲ್ಲ ನಂಬಿಕೆ ಇಲ್ಲ, ಬೇಡ ಮಾಡ್ಬೇಡ ಅಂತ ಅಂದ್ರೆ ಬಿಟ್ಬಿಡಿ. ಮಗುಗೆ 100% ಮಾಡಿ. If they will not know what somebody shows interest, ನಿನಗೇನೋ ಹೆಲ್ಪ್ ಆಗ್ತದೆ, I am not a person who learns it, can you help me doing this? 100% ಮಾಡಿ. So ಈಗ we know cord cutting is done. ಈಗ for example, this was one of my childhood friend or somebody, ನನ್ ಕಾಲೇಜ್ ಅಲ್ಲಿ ಯಾರೋ ಲೆಕ್ಚರರ್ ಬೈದಿದ್ರು, I want to do a cord cutting, ಯಾವ್ದೋ ಒಂದು ಬ್ಯಾಡ್ ಇನ್ಸಿಡೆಂಟ್ which the person I don't meet now, ಆಫನ್ ಅಂತಾನೋ ಅಥವಾ ಎಷ್ಟೋ ವರ್ಷಕ್ಕೆ ಮೀಟ್ ಮಾಡ್ತೀವಿ, ಐ ಕಟ್ ದ ಕಾರ್ಡ್, ಐ ರಿಲೀಸ್ ದಟ್ ನೆಗೆಟಿವಿಟಿ, ಐ ಫರ್ಗೆಟ್ ಅಬೌಟ್ ದಟ್ ಪರ್ಸನ್. ನೀವೇ ಹೇಳಿದಾಗ ಇವಾಗ ಫಸ್ಟ್ ಸರ್ಕಲ್ ವಿ ಟೆನ್ ಟು ಮೀಟ್, ಈ ಕಾರ್ಡ್ ಕಟಿಂಗ್ ಮಾಡ್ತಾ ಇರ್ತೀವಿ, ದ ನೆಕ್ಸ್ಟ್ ಮಿನಿಟ್ ಐ ಮೀಟ್ ಯು. ಎಸ್, ಅಗೇನ್ ದರ್ ಇಸ್ ಅನದರ್ ಮೇಬಿ ಅನದರ್ ನೆಗೆಟಿವ್ ಇನ್ಸಿಡೆನ್ಸ್ ದಟ್ ಇಸ್ ಹ್ಯಾಪನಿಂಗ್. ಸೊ ಇದನ್ನ ಹೇಗೆ ಹೀಲ್ ಮಾಡ್ಕೊ? ಸೊ ಯಾರು ತುಂಬಾ ಹಳೇ ರಿಲೇಶನ್ಶಿಪ್ ಇದೆ ಅದನ್ನೆಲ್ಲ ಒಂದ್ ರೌಂಡ್ ಕಾರ್ಡ್ ಕಟಿಂಗ್ ಮಾಡಿದ್ರೆ ಇಟ್ಸ್ ಡನ್, ಡಸ್ಟೆಡ್. ಬಟ್ ನಮ್ಮ ರಿಲೇಶನ್ಶಿಪ್ ಜೊತೆ ಲೈಕ್ ಮೇನ್ಲಿ ಐ ಥಿಂಕ್ ಯಾರು ನಮ್ಮ ಮನೆಯಲ್ಲಿ ಇದಾರೆ ಅವ್ರನ್ನ ಡೈಲಿ ನೋಡ್ಬೇಕು ಅಂದ್ರೆ ಐ ವುಡ್ ಸಜೆಸ್ಟ್ ಇಂಥವ್ರ ಜೊತೆ 15 days ಒಂದ್ಸತಿ ಈ ಕಾರ್ಡ್ ಕಟಿಂಗ್ ಅನ್ನ ಒಂದು 15 minutes ನಾವು ನಮ್ಗೆ ಅಂತ ಟೈಮ್ ತಗೊಂಡು ಕಟ್ ದ ಕಾರ್ಡ್ ಮಾಡ್ಬೇಕು. ಲೈಕ್ ಸಿಂಪಲ್ ಅಲ್ಲಿ ಹೇಳ್ತೀನಿ, ಮನೆ ನಾವು ಡೈಲಿ ಕ್ಲೀನ್ ಮಾಡ್ತೀವಿ, ನಮ್ ಬಟ್ಟೆ ಡೈಲಿ ಕ್ಲೀನ್ ಮಾಡ್ತೀವಿ, ಅದೇ ರೀತಿ ಎನರ್ಜಿ ಕೂಡ ಕ್ಲೀನ್ ಮಾಡ್ಬೇಕು, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಕಾರ್ಡ್ ಕಟಿಂಗ್ ಇಂದ ಏನಾಗುತ್ತೆ, ಆ ನೆಗೆಟಿವಿಟಿ ಅಂಡ್ ನೆಗೆಟಿವ್ ಕಾರ್ಡ್ಸ್ ಕೂಡ ನಾವು ಕಟ್. ಸೊ ಐಲ್ ಗಿವ್ ಯು ಅನ್ ಎಕ್ಸಾಂಪಲ್. ಸೊ ಲೆಟ್ಸ್ ಸೇ ನಾನು ಯಾರಿಗೋ ಕಾಲ್ ಮಾಡಿದೆ, ಅವ್ರದ್ದು ಸ್ವಿಚ್ ಆಫ್ ಬಂತು, ಮತ್ತೆ 5 ನಿಮಿಷ ಬಿಟ್ಟು 10 ನಿಮಿಷ ಬಿಟ್ಟು ಅರ್ಧ ಗಂಟೆ ಬಿಟ್ಟು ಕಾಲ್ ಮಾಡ್ತಾ ಇದ್ದು ಸ್ವಿಚ್ ಆಫ್ ಬಂದ್ರೆ ಆಟೋಮೆಟಿಕ್ ಒಂದು ಥಾಟ್ ಬರುತ್ತೆ ಅಂಡ್ 90% ಆ ಥಾಟ್ ನೆಗೆಟಿವ್ ಇರುತ್ತೆ. ಏನಾದ್ರೂ ಆಗ್ಬಿಡ್ತಾ, ಯಾಕೆ ಈ ನಂಬರ್ ಸ್ವಿಚ್ ಆಫ್ ಇದೆ, ಅದೇ ಥಾಟ್ ಅಲ್ಲಿ ಜಾಸ್ತಿ ಹೊತ್ತಿದ್ರೆ ನಮ್ಗೆ ತೊಂದರೆ ಆಗಕ್ ಸ್ಟಾರ್ಟ್ ಆಗುತ್ತೆ, ಪಾಲ್ಪಿಟೇಷನ್ಸ್. ಸೊ ಈ ಕಾರ್ಡ್ ನ ಕಟ್ ಮಾಡ್ಬೋದು, ದ ಥಾಟ್. ಸೊ ಇದು ಸಿಸರ್, ಇದು ಥಾಟ್ ಇಸ್ ಜಸ್ಟ್ ಅ ಎನರ್ಜೆಟಿಕ್ ಥಾಟ್. ಕಟ್ ನನ್ಗೆ ಈ ನೆಗೆಟಿವ್ ಥಾಟ್ ಬೇಕಾಗಿಲ್ಲ. ಇವತ್ತೇನೋ ನನ್ಗೆ ಹೆಲ್ತ್ ಅಲ್ಲಿ ಇಶ್ಯೂ ಆಯ್ತು, ಏನೋ ಆಗ್ಬಿಟ್ಟಿದ್ಯಾ ನನ್ಗೆ,
ಸಡನ್ ಆಗಿ ಒಂದ್ ಥಾಟ್, ಓ ಲೆಟ್ಸ್ ರಿಸರ್ಚ್ ಅಂತ ಅದನ್ನ ಹಾಕಿದ್ರೆ ಗೂಗಲ್ ಕೂಡ ಅದೇ ತರ ಏನೋ ಹೇಳುತ್ತೆ. ಸೊ ದೆನ್ ಇಟ್ಸ್ ಜಸ್ಟ್ ಅ ಥಾಟ್, ಇಟ್ಸ್ ನಾಟ್ ರಿಯಾಲಿಟಿ. ಕಟ್ ಈ ಥಾಟ್ ನನ್ಗೆ ಬೇಕಾಗಿಲ್ಲ. ಸೊ ಈ ಅವೇರ್ನೆಸ್ ತಂದ್ರೆ ದಟ್ ಇಟ್ ಇಸ್ ಅವರ್ ಓನ್ ಥಾಟ್ಸ್, ಇಟ್ಸ್ ಅವರ್ ಓನ್ ಫೀಲಿಂಗ್ಸ್. ನಂಗೆ ಬೇಜಾರಾಗಿದ್ದೆ, ಆ ಬೇಜಾರಲ್ಲಿ ಎಂತನೂ ಇಲ್ಲ, ಜಸ್ಟ್ ಇಟ್ ಇಸ್ ಮೈ ಓನ್ ಬೇಜಾರ್. ಕಟ್ ಕಾರ್ಡ್ಸ್ ವಿತ್ ದಿಸ್ ಬೇಜಾರು, ದಿಸ್ ಇಸ್ ನಾಟ್ ಗುಡ್ ಫಾರ್ ಮಿ. ಸೊ ಐ ಥಿಂಕ್ ನಾವ್ ಎಷ್ಟು ಸೆನ್ಸಿಟಿವ್ ಆಗ್ಬೇಕು ಅಂದ್ರೆ ನಂಗೆ ಏನ್ ಬೇಕು ಏನ್ ಬೇಡ, ಅದು ಥಾಟ್ ಆಗಿರ್ಬೋದು, ಪೀಪಲ್ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಪ್ಲೇಸಸ್ ಆಗಿರ್ಬೋದು, ವರ್ಡ್ಸ್ ಆಗಿರ್ಬೋದು. ವಾಟ್ ಇಸ್ ಗುಡ್ ಫಾರ್ ಮೀ, ಲೆಟ್ಸ್ ಕೀಪ್ ಇಟ್. ವಾಟ್ಸ್ ನಾಟ್ ಗುಡ್ ಫಾರ್ ಮೀ, ಲೆಟ್ಸ್ ನಾಟ್ ಕೀಪ್ ಇಟ್. ಎಕ್ಸಾಂಪಲ್, ಡಾಕ್ಟರ್ ನಯನ, ನೀವ್ ಈ ರೆಡ್ ಸೀರೆ ಅಲ್ಲಿ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ನೀವೇನಂತೀರಾ? ಇಟ್ಸ್ ನಾಟ್ ರೆಡ್ ಮಧುರ, ಇಟ್ಸ್ ಬ್ಲೂ. ನೋ ನೋ ನೋ, ದಿಸ್ ಇಸ್ ರೆಡ್, ಇಟ್ಸ್ ನಾಟ್ ಗುಡ್. ಸೊ ಯು ಜಸ್ಟ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್, ಇವರಿಗೆ ಅದು ರೆಡ್ ಕಾಣ್ತಾ ಇದೆ, ಬಟ್ ಐ ನೋ ಇಟ್ಸ್ ಬ್ಲೂ. ಸೊ ಯು ಜಸ್ಟ್ ಕಟ್ ಕಾರ್ಡ್ಸ್ ಅಂಡ್ ಸೇ, ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ ದಿಸ್ ಥಾಟ್. ಸೊ ಈಗ ಮಾತ್ರ ಓಕೆ, ಐ ಸ್ಟಾರ್ಟ್ ಡೂಯಿಂಗ್ ಇಟ್ ಫಾರ್ ಮೈ ಸೆಲ್ಫ್ ಅಂತ ಅನ್ಕೊಂಡೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮಿಬ್ಬರಿಗೆ ಏನೋ ಜಗಳ ಆಗಿದೆ, ಬಿಕಾಸ್ ಇಟ್ ಇಸ್ ಎನರ್ಜಿ. ನಾನ್ ಕಾರ್ಡ್ ಕಟಿಂಗ್ ಮಾಡ್ಕೋತೀನಿ, ಓಕೆ ದಿಸ್ ಇಸ್ ಜಸ್ಟ್ ಅನ್ ಇನ್ಸಿಡೆನ್ಸ್, ನಾನ್ ಐ ಶುಡ್ ಹ್ಯಾವ್ ಗುಡ್ ರಿಲೇಶನ್ಶಿಪ್ ವಿತ್ ಮಧುರಾ ಮ್ಯಾಮ್, ಲೆಟ್ ಮೀ ಕಟ್ ದಟ್ ನೆಗೆಟಿವ್ ಥಾಟ್ ಅಂದಾಗ, ಇಸ್ ದೇರ್ ಎನಿ ಚೇಂಜಸ್ ಇನ್ ದಿ ಅದರ್ ಪರ್ಸನ್ ಆಲ್ಸೋ? 100%. ಅಂಡ್ ದಟ್ ಇಸ್ ವಾಟ್ ಇಸ್ ದ ಕಾನ್ಸೆಪ್ಟ್. ನೀವು ಮಾಡ್ತೀರಾ ಕಾರ್ಡ್ ಕಟಿಂಗ್ ಆಫ್ ದ ನೆಗೆಟಿವ್ ಕಾರ್ಡ್ಸ್. ಸೊ ನಮ್ಮಲ್ಲಿ ಒಂದಿಷ್ಟು ಪಾಸಿಟಿವ್ ಕಾರ್ಡ್ಸ್ ಇದೆ, ಒಂದಿಷ್ಟು ನೆಗೆಟಿವ್ ಕಾರ್ಡ್ಸ್ ಇದೆ. ನೀವು ನೆಗೆಟಿವ್ ಕಾರ್ಡ್ಸ್ ಮಾತ್ರ ಕಟ್ ಮಾಡಿದೀರಾ, ಆ ಪಾಸಿಟಿವ್ ಕಾರ್ಡ್ಸ್ ಮಾತ್ರ ಉಳಿದಾಗ ದಟ್ ವಿಲ್ ಎಂಫಸೈಸ್ ಅಂಡ್ ಎನರ್ಜೈಸ್ ಅಂಡ್ ಸ್ಟ್ರೆಂಗ್ದನ್. ಅಂಡ್ ನಿಮ್ಮ ಇಂಟೆನ್ಷನ್ ಏನಿರುತ್ತೆ, ನನ್ಗೆ ಮಧುರಾ ಜೊತೆ ಇನ್ನೂ ಚೆನ್ನಾಗಿ ರಿಲೇಶನ್ಶಿಪ್ ಬ್ಲೂಮ್ ಆಗ್ಬೇಕು ಅಂತ. ಆ ಇಂಟೆನ್ಷನ್ ಆಗಿದಾಗ ದೀಸ್ ಪಾಸಿಟಿವ್ ಕಾರ್ಡ್ಸ್ ಆಲ್ಸೋ ಬಿಕಮ್ ಸ್ಟ್ರಾಂಗರ್. ಅಂಡ್ ದಟ್ ಇಸ್ ವಾಟ್ ನಮ್ಮ ಜೊತೆ ಡೈಲಿ ಯಾರ ಜೊತೆ ಇರ್ತೀವಿ ಅವ್ರ ಜೊತೆ ಇದನ್ನ ಮಾಡ್ತಾ ಹೋದಂಗೆ ನಮ್ಮ ರಿಲೇಶನ್ಶಿಪ್ ಗಟ್ಟಿ ಆಗ್ತಾ ಹೋಗುತ್ತೆ. ಬಿಕಾಸ್ ಅಲ್ಟಿಮೇಟ್ಲಿ ವೆನ್ ವಿ ಹ್ಯಾವ್ ಮೇಡ್ ಅಪ್ ಅವರ್ ಮೈಂಡ್, ಇವ್ರ ಜೊತೆ ಇರ್ಲೇಬೇಕು, ಇರ್ತೀನಿ ಅಂತ, ಲೆಟ್ಸ್ ಚೂಸ್ ಚೆನ್ನಾಗಿರೋಣ ಅಂತ, ಲೆಟ್ಸ್ ಬಿ ಮೋರ್ ಹ್ಯಾಪಿ, ಮೋರ್ ಹೆಲ್ದಿ, ಮೋರ್ ಲವಿಂಗ್ ಅಂತ. ಸೊ ಆವಾಗ ದಿಸ್ ಕಾರ್ಡ್ ಕಟಿಂಗ್ ಡೆಫಿನೆಟ್ಲಿ ಹೆಲ್ಪ್ಸ್. ಇನ್ ಕೇಸ್ somebody has passed away, ನನಗೆ ಗೊತ್ತಿಲ್ಲ ವಾಟ್ ಎನರ್ಜಿ ದಟ್ ಪರ್ಸನ್ ಅಂಡ್ ಐ ಕ್ಯಾನ್, ಇಸ್ ದೇರ್ ಇನ್, ಬಿಕಾಸ್ ನಾವು ಕೆಲವೊಮ್ಮೆ ಅನ್ಕೋತೀವಿ ಬಹುಶಃ ನಾನು ಅವ್ರ ಹತ್ರ ಕೊನೆಯಲ್ಲಿ ಮಾತ್ ಬಿಟ್ಬಿಟ್ಟೆ, ನಾನು ತಪ್ಪು ಮಾಡೋದ್ನೋ ಏನೋ, ಅಥವಾ ಇದು ಯಾವ್ದೋ ಒಂದು ಇನ್ಸಿಡೆನ್ಸ್ ನಾನು ಸಾರಿ ಕೇಳ್ಬೇಕಿತ್ತು, ನಾನು ಕೇಳಕ್ ಆಗಿರ್ಲಿಲ್ವೇನೋ, ಅಥವಾ ಐ ಶುಡ್ ಹ್ಯಾವ್ ಟೋಲ್ಡ್ ದೆಮ್ ನೀವು ಇದೊಂದು ಮಾಡಿದ್ರಿ, ಯು ಹೆಲ್ಪ್ ಮೀ, ಐ ವಾಂಟೆಡ್ ಟು ಥ್ಯಾಂಕ್ ಯು. ಈ ತರದ ಒಂದಷ್ಟು ಕಾನ್ವರ್ಸೇಷನ್ಸ್ ಇನ್ಕಂಪ್ಲೀಟ್ ಆಗಿರುತ್ತೆ. ಡಸ್ ಕಾರ್ಡ್ ಕಟಿಂಗ್ ಹೆಲ್ಪ್ ಇನ್ ದೀಸ್ ಸಿಚುವೇಶನ್? ಕಾರ್ಡ್ ಕಟಿಂಗ್ ಅಲ್ಲ, there's another modality called Ho'oponopono, which is a Hawaiian healing technique. ಅದನ್ನ 100% is used for transaction completion ಅಂತ ಹೇಳ್ತೀವಿ. ಸೊ ಅವ್ರು ಹೋಗ್ಬಿಟ್ರು, ನಾನ್ ಏನೇನೋ ಹೇಳ್ಬೇಕಿತ್ತು, ಹೇಳಕ್ ಆಗ್ಲಿಲ್ಲ, ಸೊ ಅದೇನೇನೋ ಹೇಳೋಕ್ಕಿಂತ 4 lines ಅವರಿಗೆ ಕಣ್ಮುಚ್ಬಿಟ್ಟು, ನನ್ನಿಂದ ಯಾವ್ದೇ ತರ ತೊಂದರೆ ನಿಮ್ಗಾಗಿದ್ರೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ನೀವ್ ಎಷ್ಟೊಂದು ನನ್ಗೆ ಗುಡ್ ಮೆಮರೀಸ್ ಕೊಟ್ಟಿದ್ದೀರಾ, ಗುಡ್ ಫೀಲಿಂಗ್ಸ್ ಕೊಟ್ಟಿದ್ದೀರಾ, ಏನಾದ್ರು ಗಿಫ್ಟ್ ಕೊಟ್ಟಿದ್ದೀರಾ, ಎನಿಥಿಂಗ್, ಥ್ಯಾಂಕ್ ಯು ಫಾರ್ ದಟ್. ಅಂಡ್ ಟುಡೇ ನೀವ್ ಎಲ್ಲೇ ಇರಿ, ಐ ವಾಂಟ್ ಟು ಶೇರ್ ಐ ಲವ್ ಯು. These 4 lines, when we say, we actually complete transaction. ಈ Ho'oponopono ಜೊತೆ one more thing I have added, which is not just I am sorry, please forgive me, even I forgive you. ನೀವು ನನ್ಗೆ ಯಾವ್ದೇ ತರ ತೊಂದರೆ ಕೊಟ್ಟಿರಬಹುದು, ನೀವ್ ನಂಗೆ ನೋವು ಮಾಡಿರ್ಬಹುದು, ನೀವೇನಾದ್ರೂ ಹೇಳಿರಬಹುದು. ಟುಡೇ ವಿತ್ ಆಲ್ ಮೈ ಅವೇರ್ನೆಸ್ ನಾನು ನಿಮ್ಮನ್ನ ಫರ್ಗಿವ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಆ ನೋವನ್ನ ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕೀಪ್, ಐ ಆಮ್ ಗೋಯಿಂಗ್ ಟು ಫರ್ಗಿವ್ ಯು ಅಂತ ಐ ಆಡ್ ದಟ್, ಅಂಡ್ ಐ ಫರ್ಗಿವ್ ದಿ ಅದರ್ ಪರ್ಸನ್ ಆಲ್ಸೋ. ಅಂಡ್ ದಿಸ್ ಇಸ್ ಕಾಲ್ಡ್ as the right way of closing transaction. Maybe after death or even before death, if we want to improve, ಒಬ್ರ ಜೊತೆ ರಿಲೇಶನ್ಶಿಪ್ ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ a lot of incomplete transaction. I think ನಾವು ನಮ್ ತಂದೆ ತಾಯಿಗೆ ಎಷ್ಟೊಂದ್ ಸತಿ ಐ ಲವ್ ಯು ಹೇಳಿರಲ್ಲ, ಎಷ್ಟೊಂದ್ ಮಾಡಿರ್ತಾರೆ ಥ್ಯಾಂಕ್ ಯು ಹೇಳಿರಲ್ಲ. ವಿ ಫೀಲ್ ದಟ್ ಅದು ಅವ್ರ ಜವಾಬ್ದಾರಿ ಮಾಡಿದ್ದಾರೆ ಅಂತ. ಬಟ್ ಇಫ್ ವಿ ಆಡ್ ಥ್ಯಾಂಕ್ ಯು, ಒಂದು ಫೋನ್ ಕಾಲ್ ಮಾಡಿ ನಿಮ್ಮ ಅಮ್ಮಂಗೆ ಹೇಳಿ, ಐ ಲವ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್, ಇಷ್ಟೆಲ್ಲ ಮಾಡಿದೀರಾ ಅಂತ. ಯು ಸಿ ಹೌ ಶಿ ಫೀಲ್ಸ್, ದೇ ಫೀಲ್ ವೆರಿ ಗುಡ್. ಐ ಥಿಂಕ್ ಈ ಜನರೇಷನ್ ಐ ಲವ್ ಯು, ಥ್ಯಾಂಕ್ ಯು ಇಸ್ ಮೋರ್. But the older generation, they fear telling our parents I love you. I know. ಏನಾಯ್ತು ನಿನ್ಗೆ ಅಂತ ಬಿಡ್ತಾರೆ. ಸಡನ್ ಕಾಲ್ ಮಾಡಿ ಐ ಲವ್ ಯು ಹೇಳ್ತಾ ಇದೀಯಾ, ಥ್ಯಾಂಕ್ ಯು ಹೇಳ್ತಾ ಇದ್ದೆ, ವಾಟ್ಸ್ ರಾಂಗ್ ಅಂತ. ವೆರಿ ಟ್ರೂ. ಯಾ. So generation to generation ಆ ಬಾಂಡಿಂಗ್ ಕೂಡ ಚೇಂಜ್ ಆಗ್ತಾ ಇದೆ. So it is nice to choose to have a healthy relationship with whomever you try to continue. Yes. So let us have healthy relationship, in turn healthy mind, healthy emotion and healthy world. Healthy energy. ಸೊ ಅದನ್ನ ಕ್ರಿಯೇಟ್ ಮಾಡುವಂತ ಪ್ರಯತ್ನ ನಾವು ಇನ್ಫೋ ಎಟ್ ಹೊನ್ನಡಿ ಮೂಲಕ ಮಾಡ್ತಾ ಇದೀವಿ. ಅಂಡ್ ದೇರ್ ಇಸ್ ಒನ್ ಎಪಿಸೋಡ್ ಆನ್ Ho'oponopono prayers also. We have had one. ಸೊ you can go back to my channel and check how Ho'oponopono prayers help ಅಂತ ಕೂಡ ನೀವು ಚೆಕ್ ಮಾಡಬಹುದು. This was today's episode on cord cutting. ಎಷ್ಟು ಇಂಪಾರ್ಟೆಂಟ್ ಯಾಕೆ ಆಗತ್ತೆ ಅಂದ್ರೆ, ಅಂಡ್ ಬಿಕಾಸ್ ಇಟ್ ವರ್ಕ್ಸ್ ವಿತ್ ಎನರ್ಜಿ, ಐ ಫೀಲ್ ನಾನ್ ಲಿವಿಂಗ್ ಥಿಂಗ್ಸ್ ಜೊತೆ ಕೂಡ ನೀವು ಮಾಡ್ಬೋದಲ್ಲ. ದಿಸ್ ಟೇಬಲ್ ಹರ್ಟಿ, ನಾನು ಓಡಾಡ್ತಾ ಇಲ್ಲ, ಎಲ್ಲೋ ಕಾಲ್ ಮಾಡ್ಕೊಂಡು ಐ ಆಮ್ ಸಾರಿ, ಓಕೆ ಲೆಟ್ us be in good relationship ಅಂತ, ಬಿಕಾಸ್ this also has energy. ಇದನ್ನ ಹೇಳ್ತಾ ಇವತ್ತಿನ ಇನ್ಫೋರ್ಟ್ ಹೊನಡಿನಲ್ಲಿ ನಾವು ಹೊರಗ್ ತರುವಂತ ಪ್ರಯತ್ನ ಮಾಡ್ತಾ ಇರೋದು,
there are lot of modalities. ನೀವು ಇದನ್ನೇ ಪಿಕ್ ಮಾಡಿ ಅದನ್ನೇ ಪಿಕ್ ಮಾಡಿ ಅಂತಲ್ಲ, ಬೆತ್ ಇನ್ಫೋರ್ಡ್ ನೋಡಿ ನಾವು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಯಾವ್ದ್ಯಾವ ಮೊಡಾಲಿಟೀಸ್ ನ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಡೇನೆ 7 days ಒಳಗಡೆ ನೀವು ಕಲ್ತು ಅದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಯು ವಿಲ್ ಹ್ಯಾವ್ ಅ ಹೆಲ್ದಿ ಲೈಫ್. ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ ಹೆಲ್ದಿ ಲೈಫ್. ಇನ್ ಟರ್ನ್ ಕ್ರಿಯೇಟಿಂಗ್ ಅ ಹೆಲ್ದಿ ಸೊಸೈಟಿ, ಇದು ನಮ್ಮ ಇಂಟೆನ್ಷನ್. ದಿಸ್ ವಾಸ್ ಮಧುರಾ ಗಿರೀಶ್, always a charming lady, meet with smile and information. So thank you so much, Madhura ma'am, for adding so much value to my show. Thank you so much for inviting me. It's always lovely to talk about healing. So this was Inford Honodi. ಇವತ್ತಿನ ಸಂಚಿಕೆ ನಿಮ್ಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿದ್ರೆ, ಯಾವುದೇ ರೀತಿಯಲ್ಲಿ ಸಹಾಯ ಮಾಡಿದ್ರೆ ಅಲ್ಲಿಗೆ ನಮ್ ಕೆಲಸ ಮುಂತಾಗೆ.